ಏನಪ್ಪ ನನ್ನ ಹೆಂಡ್ತಿ ನನ್ನೇ ಕಾಯ್ತಾ ಇರಂಗವಳೆ. ಏನೇ ಚಿನ್ನ, ನನ್ನೇ ಕಾಯ್ತಾ ಇದೆಯಾ? ಕಾಯ್ತಾವನಿ. ಬಾರಿ ಬೆಳಿಗ್ಗೆಯಿಂದ ಕೆಲ್ಸಕ್ಕೆ ಹೋಗಿ ಪಾಪ ಸಂಜೆಗೆ ದುಡಿದು ಸಾಕಾಗಿ ಬಂತಾ ಇದೆಯಲ್ಲ. ಅಯ್ಯೋ ನನ್ನ ಗಂಡ ಇನ್ನೂ ಬರ್ನಿಲ್ಲಲ್ಲಪ್ಪ ಅಂತ ಕಾಯ್ತಾ ಇದ್ದೀನಿ. ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀ? ಅಯ್ಯೋ ನನಗೊಂದು ಡೀಲ್ ಬಂದಿತ್ತು. ಒಂದು ಮದುವೆ ಮಾಡಿಸೋದ್ರಿಂದ 50,000 ಸಿಕ್ತಿತ್ತು. ಏನು ಮಾಡಿದ್ರೂ ಆ ಜಾನಕಕ್ಕ ಅವಳ ಮಗಳನ್ನ ಕೊಡೋದೇ ಇಲ್ಲ ಅಂತಾಳೆ. ಇನ್ನೂ ಓದಿಸಿ ದಬಾಕ್ತಾಳಂತೆ. ಮದುವೆಗೆ ಒಪ್ಕೋತಾಳೆ, ಸುಮ್ಮನಿರು. ಅವಳೇ ನಿನ್ನ ಹತ್ರಕ್ಕೆ ಬಂದ್ಬಿಟ್ಟು ಅದೆಲ್ಲ ಹುಡುಗನ ನೋಡಿದ್ದೆಲ್ಲ ಮಾಡಿಸು ಅಂತ ಕೇಳ್ತಾಳೆ. ಹೌದಾ? ಹೆಂಗಯ್ಯ, ಅಂಥದ್ದು ಏನು ಮಾಡಿದ್ಯಾ? ಏನೋ ಮಾಡಿದ್ದೀನಿ. ಯಾವಾಗಲೂ ನನ್ನ ಕೆಲ್ಸಕ್ಕೆ ಹೋಗಲ್ಲ ಅಂತ ಯಾವಾಗಲೂ ಬೈತಾನೆ ಇರ್ತೀಯಲ್ಲ. ನಿನಗೆ 50,000 ರೂಪಾಯಿ ದುಡ್ಡು ಬರಬೇಕು, ನಿನಗೆ ಮದುವೆ ಡೀಲು ಆಗಬೇಕು. ಹಂಗೆ ಮಾಡಿದ್ದೀನಿ, ಮಾಡ್ತೀನಿ. ನೋಡ್ತೀನಿ. ಫಸ್ಟ್ ಟೈಮ್ ನಿನ್ನ ನಂಬಿದ್ದೀನಿ. ನೋಡ್ತೀನಿ, ಆಯಿತು. ನಿಮ್ಮನ್ನ ನಂಬಿ ಹಂಗಾದ್ರೆ ಹುಡುಗನ ಮನೆಯವ್ರಿಗೆ ಹೇಳ್ಬಿಟ್ಟು ಬರೋಣ. ಓ, ಧಾರಾಳವಾಗಿ ಹೋಗು. ಮೇಡಮ್ ಮೇಡಮ್, ಯಾರದು? ನಾನು ಮೇಡಮ್, ಸಾವಿತ್ರಿ. ನೀನ ಸಾವಿತ್ರಿ? ಕುತ್ಕೋ, ಬಂದೆ. ಹೇಗಿದೆಯೇ? ಹಾಂ, ಚೆನ್ನಾಗಿದ್ದೀನಿ ಮೇಡಮ್. ನಾನು ಹೇಳಿದ ಕೆಲಸ ಏನು ಮಾಡ್ದಮ್ಮ? ಹುಡುಗಿ ನೋಡ್ದಾ? ಹೌದು ಮೇಡಮ್, ನೋಡಿದ್ದೀನಿ. ಆದರೆ ಒಂದೇ ಒಂದು ಸಮಸ್ಯೆ. ಹುಡುಗಿ ಇನ್ನೂ ಓದ್ತಾ ಇದ್ದಾಳೆ, ಓದಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಅಯ್ಯೋ, ಮದುವೆ ಮಾಡೋ ತನಕ ಓದಿಸ್ತೀವಿ ಅಂತ ಹೇಳೋದು ಬಿಡು. ಮದುವೆ ಆದಮೇಲೆ ನೋಡ್ಕೊಂಡ್ರಾಯ್ತು. ಆಮೇಲೆ ಅದೊಂದು ವಿಷಯದಲ್ಲಿ ಸ್ವಲ್ಪ ಅವರ ಹುಡುಗಿ ತಾಯಿ ಹಿಂದೆ ಮುಂದೆ ನೋಡ್ತಾ ಇದ್ದಾಳೆ ಮೇಡಮ್. ಅಷ್ಟೇನಾ? ಈಗ ನಮಗೆ ನನ್ನ ಮಗನಿಗೆ ಮದುವೆ ಮಾಡಿಸ್ಲೇಬೇಕು. ಅವ್ರ ಅಮ್ಮನ ಹತ್ರ ನಾನೇ ಮಾತಾಡ್ತೀನಿ. ಒಂದ್ಸಲ ಅವ್ರ ಮನೆ ತೋರಿಸು ನನಗೆ. ನಾನೇ ಮಾತಾಡ್ತೀನಿ, ಆಮೇಲೆ ನೋಡ್ಕೊಳ್ಳೋಣ. ಒಂದ್ಸಲ ಮಾತಾಡಿದ್ರೆ ಏನು ಅಂತ ಅರ್ಥ ಆಗುತ್ತೆ. ಸರಿ ಮೇಡಮ್, ಆಯಿತು ಮೇಡಮ್, ನೀವಿಷ್ಟು ಹೇಳಿದ್ಮೇಲೆ. ಇದು ಅಡ್ವಾನ್ಸು ತಗೊಂಡಿರೋ. ಮದುವೆ ಆಯ್ತಿದ್ದಂಗೆ ಫುಲ್ ಸೆಟಲ್ಮೆಂಟ್ ಮಾಡ್ತೀನಿ. ನಿಂಗೆ ಮಾತಾಡೋದ್ರಲ್ಲಿ ನಾನು ಯಾವ ಮೋಸನೂ ಮಾಡಲ್ಲ. ನಿಮ್ಮ ಬಗ್ಗೆ ನಂಗೆ ಗೊತ್ತಿಲ್ವಾ ಮೇಡಮ್? ಸರಿ ಮೇಡಮ್, ನಾನಿನ್ನು ಬರ್ತೀನಿ. ಇರೇ, ಊಟ ಮಾಡ್ಕೊಂಡು ಹೋಗಿವಂತೆ. ನೀವು ಅಮ್ಮನ ಮನೇಲಿ ಏನಾರು ಊಟ ಮಾಡಿಸ್ಬಿಟ್ರೆ ಅಷ್ಟೇ ನಮ್ಮ ಕತೆ. ಇರೋ ಬರೋ ಪಾತ್ರೆ ಎಲ್ಲ ತೊಳೆಸಿ, ನೆಲ ಎಲ್ಲ ನೀವು ಗುಡಿಸಿ ಒರೆಸಿ ಎಲ್ಲ ಮಾಡಿಸ್ಬಿಡ್ತಾಳೆ ಕಂಜೂಸು. ಯಪ್ಪ, ನನಗೆ ಬೇಡ ಕಣಪ್ಪ ಇವ್ರ ಮನೆ ಊಟನೂ ಬೇಡ, ಏನೂ ಬೇಡ. ಕೈಗೆ ದುಡ್ಡು ಸಾಯ್ತಲ್ಲ, ಅಷ್ಟು ಸಾಕು. ಬೇಡ ಮೇಡಮ್, ಬೆಳಿಗ್ಗೆ ನಾನು ಬರ್ಬೇಕಾದ್ರೆ ತಿನ್ಕೊಂಡು ಬಂದಿತ್ತು, ಇನ್ನೂ ಅರ್ಥವಾಗಿಲ್ಲ. ಸರಿ, ನಾಳೆ ಬರ್ತೀನಿ. ನೀನು ಮನೇಲಿರೋ ಎಲ್ಲಿ ಹೋಗ್ಬೇಡ. ಹುಡುಗಿ ಮನೆಗೆ ಹೋಗಿದ್ದು ಬರೋದ, ಅದು ಹೆಂಗೆ ಒಪ್ಕೊಳ್ಳಲ್ಲ, ನಾನು ನೋಡ್ತೀನಿ. ಸರಿ ಮೇಡಮ್, ಆಯಿತು. ಏನು ದುಡ್ಡು ದುಡ್ಡು ಅಂತಾರೆ ಗಂಡ ಇಡ್ತಿ. ಅದೇನು ಬರ ಬಂದಿದೆಯೋ ದುಡ್ಡಿಗೆ. ಮೈ ಬಗ್ಸ್ ದುಡಿಯೋಕ್ಕೇನು, ಬರೀ ಇಂಥ ಕಂತ್ರಿ ಕೆಲಸ ಮಾಡ್ಕೊಂಡೇ ಓಡಾಡ್ತಿರ್ತಾರಲ್ಲ. ಹಾಯ್ ಫ್ರೆಂಡ್ಸ್, ನನ್ನ ವೀಡಿಯೋಸ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇನ್ನಷ್ಟು ವೀಡಿಯೋಸ್ ಮಾಡೋದಕ್ಕೆ ನನಗೆ ಧೈರ್ಯ ಕೊಡುತ್ತೆ, ಸ್ಫೂರ್ತಿ ಆಗುತ್ತೆ.